ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇನ್ನು ನಮ್ಮ ABD ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ನಮ್ಮ RCB ರಿಲೇಟೆಡ್. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಕೆಲವು ಹಿಂದಿನ ಸೀಸನ್ಗಳು ಮತ್ತು ಈ ಹಿಂದಿನ ಕೆಲವು ಋತುವಿನಗಳಲ್ಲಿ ನಮ್ಮ ಈ RCB ತಂಡ ತಮ್ಮದೇ ಆಟಗಾರರನ್ನು ಪಡೆಯುವಲ್ಲಿ ವಿಫಲರಾದ್ರೆ ಆಗಿದ್ದಾರೆ ಮತ್ತು ಅವರು ಈ ಸೀಸನ್ ಅಲ್ಲಿ ಆ ತಪ್ಪು ಮಾಡಬಾರ್ದಂತಂದು ABD ಆದ್ರೆ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ RCB ತಂಡದಲ್ಲಿ ಅಷ್ಟೊಂದು ಬೆಂಗಳೂರಿನ ಆಟಗಾರರು ಮತ್ತು ನಮ್ಮ ಕರ್ನಾಟಕದ ಎಸ್ಪೆಷಲಿ ಕರ್ನಾಟಕದ ಆಟಗಾರರು ಹೆಚ್ಚಾಗಿ ಕಾಣಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಕರ್ನಾಟಕದ ಆಟಗಾರರು ಒಬ್ಬರಿಬ್ರು ಇರ್ತಾರೆ ಅಷ್ಟೇ ಮತ್ತು ನಮ್ಮ RCB ತಂಡದಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಕರ್ನಾಟಕದ ಪ್ಲೇಯರ್ಸ್ ಅಂತೂ ಇಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತ ತಂಡದಲ್ಲಿ ಕೂಡ ಈಗ ಸದ್ಯದ ಮಟ್ಟಿಗೆ ಯಾವುದೇ ಒಬ್ಬ ಪ್ಲೇಯರ್ ಕೂಡ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇಲ್ಲ. ಕಳೆದ 1-2-3 ವರ್ಷಗಳಿಂದ KL ರಾಹುಲ್ ಆಡ್ತಾ ಇದ್ರು. ಅವರು ಕೂಡ ಈಗ ಡೌನ್ ಆಗಿದ್ದಾರೆ ಮತ್ತು ಬ್ಯಾಟಿಂಗ್ ಫಾರ್ಮ್ ಕೂಡ ಕಳೆದುಕೊಂಡಿದ್ದಾರೆ. ಆ ಕಾರಣದಿಂದಾಗಿ KL ರಾಹುಲ್ ಕೂಡ ಈಗ T20 ಇಂದ ದೂರ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಟೀಮ್ ಇಂಡಿಯಾದಿಂದನೂ ಕೂಡ ದೂರ ಆಗ್ತಿದ್ದಾರೆ KL ರಾಹುಲ್. ಇನ್ನು ಬರೋ ಮುಂದಿನ IPL ಗಳಲ್ಲಿ ಸಖತ್ತಾಗಿ ಆಡಿ ಮತ್ತೆ ಕಮ್ಬ್ಯಾಕ್ ಮಾಡ್ಲಿ ಅಂತ ಎಲ್ಲರೂ ಆಶಿಸೋಣ. ಆದ್ರೆ ಇಲ್ಲಿ ABD ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಸ್ಪಷ್ಟವಾಗಿ ABD ಅವರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ, ಇಲ್ಲಿನ ಆಟಗಾರ ಅಂದ್ರೆ ಕರ್ನಾಟಕದ ಆಟಗಾರರಿಗೆ RCB ತಂಡ ಆಪರ್ಚುನಿಟಿ ಕೊಟ್ರೆ ಚೆನ್ನಾಗಿರುತ್ತೆ ಮತ್ತು ನಮ್ಮ ದೇವದತ್ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ, ಈ ಬಾರಿ ದೇವದತ್ ಪಡಿಕ್ಕಲ್ ಅವರು ಕೂಡ ಮೆಗಾ ಆಕ್ಷನ್ಗಾದ್ರೆ ಬಂದಿದ್ದಾರೆ. ಇಲ್ಲಿ ಒಂದು ಚಾನ್ಸ್ ಏನಾದ್ರು ಟಾರ್ಗೆಟ್ ಮಾಡಿದ್ರೆ ದೇವದತ್ ಪಡಿಕ್ಕಲ್ ಕೂಡ ತಗೊಳ್ಬೇಕು RCB ಅಂದು ಅಪ್ರೋಚ್ ಮಾಡ್ತಿದ್ದಾರೆ ಇವ್ರು ABD ವಿಲರ್ಸ್ ಅಂತಾನೆ ಹೇಳ್ಬೋದು. ಇನ್ನೂ ನಮ್ಮ RCB ತಂಡದಲ್ಲಿ ಅಷ್ಟೊಂದು ಹೇಳ್ಕೊಳ್ಳುವಷ್ಟು ಕರ್ನಾಟಕದ ಪ್ಲೇಯರ್ ಕೂಡ ಇಲ್ಲ. ಈ ಸೀಸನ್ ಅಲ್ಲಿ ಆ ತಪ್ಪು ಮಾಡಬೇಡ್ರಿ ಅಂದು ABD ಆದ್ರೆ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ನಮ್ಮ RCB ತಂಡಕ್ಕೆ ಯಾವೆಲ್ಲ ಪ್ಲೇಯರ್ಸ್ ಕರ್ನಾಟಕದ ಪ್ಲೇಯರ್ಸ್ ಎಂಟ್ರಿ ಕೊಡ್ಬೋದು ಈ ಸೀಸನ್ ಅಲ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ರವಿಶಾಸ್ತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಆ ಸ್ಟೇಟ್ಮೆಂಟ್ ಏನಂತಂದ್ರೆ, ಈ ಮುಂದೆ ಬರೋ ಬಾರ್ಡರ್ ಗೌಸ್ಕರ್ ಟೆಸ್ಟ್ ಸೀರೀಸ್ಗಾದ್ರೆ ವಿರಾಟ್ ಕೊಹ್ಲಿ ಮತ್ತು ಎಲ್ಲ ನಮ್ಮ ಭಾರತ ತಂಡ ಆದ್ರೆ ಈ ಬಾರಿ ಬಾರ್ಡರ್ ಗೌಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆದ್ರೆ ಆಡ್ತಾ ಇದೆ. ಆ ಕಾರಣದಿಂದಾಗಿ ರವಿಶಾಸ್ತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಅಂತಂದ್ರೆ, ಆಸ್ಟ್ರೇಲಿಯಾಗೆ ಯಾರಾದ್ರೂ ಭಾರತದಿಂದ ವಿಲನ್ ಅಂತ ಇದ್ರೆ ಅದು ವಿರಾಟ್ ಕೊಹ್ಲಿ ಎಂದು ರವಿಶಾಸ್ತ್ರಿ ಆದ್ರೆ ಹೇಳಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಕೂಡ ಗೆದ್ದಿದೆ. ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾಗೆ ವಿಲನ್ ಎಂದು ರವಿಶಾಸ್ತ್ರಿ ಅವರು ಆದ್ರೆ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಮಾರ್ಕ್ ಬೌನ್ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸಂಜು ಸ್ಯಾಮ್ಸನ್ ರಿಲೇಟೆಡ್. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, IPL ಅಲ್ಲಿ ಸಂಜು ಸ್ಯಾಮ್ಸನ್ ಅವರು 3ನೇ ಕ್ರಮಾಂಕಕ್ಕೆ ಬ್ಯಾಟಿಂಗ್ ಆದ್ರೆ ಬರ್ತಾರೆ. ಅದು ನನಗೂ ಗೊತ್ತು, ಎಲ್ಲ ಭಾರತೀಯರಿಗೂ ಗೊತ್ತು, ಕ್ರಿಕೆಟ್ ಅಭಿಮಾನಿಗಳಿಗೂ ಅದು ಗೊತ್ತು. ಆದರೆ ಇಲ್ಲಿ ಭಾರತ ತಂಡದಲ್ಲಿ ಎಷ್ಟು ಓಪನರ್ಸ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಮತ್ತು ಅತ್ಯುನ್ನತ ಪ್ರತಿಭೆಗಳು ಭಾರತ ತಂಡದಲ್ಲಿ ಇದ್ದಾರೆ. ಅದು ಓಪನರ್ಸ್ ಸ್ಲಾಟ್ ಫಿಲ್ ಮಾಡೋಕೆ ಎಂದು ಇವರು ಮಾರ್ಕ್ ಬೌನ್ಸರ್ ಆದ್ರೆ ಹೇಳಿದ್ದಾರೆ. ಇನ್ನೊಂದೇನಪ್ಪ ಅಂತಂದ್ರೆ, ಈ ಜಾಗ ಅಂದ್ರೆ ಓಪನರ್ ಅಂದ್ರೆ T20 ಇಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು ಈಗಿನಿಂದ ಪರ್ಮನೆಂಟ್ ಆಗೋ ಹಾಗೆ ನನಗೆ ಕಾಣ್ತಾ ಇದೆ ಎಂದು ಮಾರ್ಕ್ ಬೌನ್ಸರ್ ಆದ್ರೆ ಈ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರು ಪರ್ಮನೆಂಟ್ ಆಗಿ ಉಳಿಬೋದ ಓಪನರ್ T20 ಇಂಡಿಯಾಗೆ ಅಂತ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು, ಇದೀಗ ನಮ್ಮ KL ರಾಹುಲ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಕೆಲವು ದಿನಗಳ ಹಿಂದೆ ಇವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ CEO ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ತಂಡದಲ್ಲಿ ತಂಡಕ್ಕಾಗಿ ಆಡುವ ಆಟಗಾರರನ್ನು ಮಾತ್ರ ನಾವು ಈ ಬಾರಿ ರಿಟರ್ನ್ ಆದ್ರೆ ಮಾಡಿಕೊಂಡಿದ್ದೇವೆ. ಅವರ ಮೈಲ್ ಸ್ಟೋನ್ಗಳಿಗಾಗಿ ಆಡುವ ಆಟಗಾರನ ಮಾತ್ರ ನಾವು ರಿಟರ್ನ್ ಮಾಡಿಕೊಂಡಿಲ್ಲ ಮತ್ತು ಅವರನ್ನು ರಿಲೀಸ್ ಮಾಡಿದ್ದೇವೆ ಎಂದು ಇವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ CEO ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದರು. ಇನ್ನು KL ರಾಹುಲ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ CEOಗೆ ಇದು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಹೇಳಿದ್ದಾರೆ ಅಂತಂದ್ರೆ, ನನಗೆ ಫ್ರೀಡಮ್ ಇರೋ ತಂಡದಲ್ಲಿ ನಾನು ಆಡಲು ಇಷ್ಟಪಡುತ್ತೇನೆ ಮತ್ತು ಅದು ಕೂಡ ನನಗೆ ಬೇಕಿದ್ದದ್ದು ಎಂದು KL ರಾಹುಲ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ಬಾರಿ ಮೆಗಾ ಆಕ್ಷನ್ಗೆ KL ರಾಹುಲ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತು ಇಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಕಳೆದ IPL ಅಲ್ಲಿ
ಇವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ CEO ಮತ್ತು ನಮ್ಮ ನಾಯಕ ಆಗಿರುವಂತ KL ರಾಹುಲ್ ಇಬ್ಬರ ಮಧ್ಯೆ ಜಗಳ ಕೂಡ ಆಗಿತ್ತು. ಆ ಕಾರಣದಿಂದಾಗಿ ಸ್ವಲ್ಪ ವಾದ ವಿವಾದಗಳಾಗಿ ಈ ಬಾರಿ ನಮ್ಮ KL ರಾಹುಲ್ ಅವರು ಮೆಗಾ ಆಕ್ಷನ್ಗಾದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಅವರು ಮತ್ತೆ ನಮ್ಮ RCB ತಂಡಕ್ಕೆ ಬಂದ್ರೆ ಎಲ್ಲರಿಗೂ ಖುಷಿ ಇರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ನಮ್ಮ RCB ತಂಡಕ್ಕೆ KL ರಾಹುಲ್ ಬರ್ಬೋದಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 5 ಬಂದ್ಬಿಟ್ಟು ಆಸ್ ಫಾರ್ ರಿಪೋರ್ಟ್ಸ್ ಹೇಳ್ತಾ ಇದೆ, KL ರಾಹುಲ್ಗೆ ಮುಂಬೈ ತಂಡ ಈ ಬಾರಿ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು KL ರಾಹುಲ್ ಮೇಲೆ ಈ ಬಾರಿ ಮುಂಬೈ ತಂಡ ಸ್ವಲ್ಪ ಇಂಟ್ರೆಸ್ಟ್ ಆದ್ರೆ ತೋರಿಸ್ತಾ ಇದೆ ಅಂದು ಆಸ್ ಪರ್ ರಿಪೋರ್ಟ್ಸ್ ಆದ್ರೆ ಹೇಳ್ತಿದ್ದೇವೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಮುಂಬೈ ಇಂಡಿಯನ್ಸ್ ದಲ್ಲಿ ಇರೋದು ಪರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ಬರೀ 45 CR ಆದ್ರೆ ಈ ಬಾರಿ ಮುಂಬೈ ಇಂಡಿಯನ್ಸ್ ನಲ್ಲಿ ಪರ್ಸ್ ವ್ಯಾಲ್ಯೂ ಆದ್ರೆ ಇದೆ. ಈ ಪರ್ಸ್ ನಲ್ಲಿ ನೋಡಕ್ಕೆ ಹೋಯ್ತು ಅಂತಂದ್ರೆ KL ರಾಹುಲ್ ಅವರು ಇವ್ರಿಗೆ ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಮ RCB ತಂಡದಲ್ಲಿ 83 ಕೋಟಿ ಮತ್ತು ಪಂಜಾಬ್ ಕಿಂಗ್ಸ್ ಅಲ್ಲೂ ಕೂಡ 110+ ಕೋಟಿ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇವೆರಡು ತಂಡ ಏನಾದ್ರು ಇವರಿಗೆ ಕಾಂಪಿಟೇಷನ್ ಕೊಟ್ರೆ ಇವರು KL ರಾಹುಲ್ ಅವರು ಮುಂಬೈ ಇಂಡಿಯನ್ಸ್ಗೆ ಹೋಗೋದು ಕಷ್ಟ. ನಿಮ್ಮ ಪ್ರಕಾರ KL ರಾಹುಲ್ ಅವರು ಯಾವ ತಂಡಕ್ಕೆ ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.